ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಲ್ಲ ಪಾಪಿ ಪ್ರಿಯಾಂಕಾ ಇನ್ನೂ ಕೂಡ ಸಿಕ್ಕಿಲ್ಲ. ನೀವೇನಾದ್ರೂ ಪೊಲೀಸರಿಗೆ ಪ್ರೆಷರ್ ಹಾಕಿದ್ದೀರಾ? ಮೇಡಮ್, ನಾನು ಲಾಸ್ಟ್ ಫ್ಯೂ ಡೇಸ್ ಮುಂಚೆ ಫೋನ್ ಮಾಡಿದ್ದೆ ಮೇಡಮ್. ಅವಾಗೂ ನನಗೆ ಹೇಳಿದ್ರು ಇಲ್ಲ ಇನ್ನೂ ಪ್ರಿಯಾಂಕಾ ಸಿಕ್ಕಿಲ್ಲ ಅಂತ. ಈ ಪ್ರಿಯಾಂಕಾ ಅವ್ರ ಅಮ್ಮ ಇದಾರೆ ನಾಗರತ್ನ ಅಂತ, ಶಿ ಇಸ್ ದ ಮೇನ್ ಕಲ್ಪ್ರಿಟ್ ಮೇಡಮ್. ಅಮ್ಮ ಸರಿ ಇಲ್ದಿದ್ರೆ ಮಗಳು ಸರಿ ಇರೋಳು ಮೇಡಮ್. ಈ ತರ ಕೃತ್ಯ ಅವನು ಇನ್ನೊಬ್ಬ ಮೋಹನ್ ಜೊತೆಗೆ ಹೋಗಿದ್ದಾನೆ ಅಂದಾಗ್ಲೇನೆ ಒಂದ್ ಅರ್ಧ ಡಜನ್ ಪರಕೆ ತಗೊಂಡ್ಬಂದ್ಬಿಟ್ಟು ಮೆಟ್ಟಿರೋ ಭೂತ ಇಳಿಯೋ ತನಕ ಹೊಡೆದಿದ್ರೆ ಆ ಅಮ್ಮ, ನನ್ ಮಗಳು ಉಳ್ಕೊಂಡಿರೋಳು, ಅವಳ ಜೀವನನೂ ಸರಿಯಾಗಿರೋದು ಮೇಡಮ್. ಅದು ಬಿಟ್ಬಿಟ್ಟು ನನ್ ಮಗಳೇ ಕರೆಕ್ಟ್, ಇನ್ ಮಿಕ್ಕಿದವ್ರೆಲ್ಲಾ ತಪ್ಪು. ಇವಾಗ್ಲೂ ಅಷ್ಟೇ ಮೇಡಮ್, ಜಸ್ಟ್ 2 days ಆಗೋ ನನಗೆ ಗೊತ್ತಾಗಿದ್ದು ಇವಳು ತಲೆ ಮರ್ಸ್ಕೊಂಡು ಹೋಗಿದ್ದಾಳೆ. ಇವ್ರ ಅಮ್ಮ ಬಂದು 10 ಲಕ್ಷ ಅರೇಂಜ್ ಮಾಡ್ಕೊಂಡು ಅದ್ ಯಾರೋ ಲಾಯರ್ ಹತ್ರ ಹೋಗಿ ಆ ಕಾಸು ಕೊಟ್ಟು ಇವಳು ಬೇಲ್ಗೆ ಅರೇಂಜ್ ಮಾಡ್ತಾ ಇದ್ದಾರೆ ಮೇಡಮ್ ಇವ್ರಮ್ಮ. ಅಲ್ಲ ಆ ತಾಯಿ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ವಾ, ಪ್ರಿಯಾಂಕಾ ತಾಯಿ ಮೇಲೆ? ಇಲ್ಲ ಮೇಡಮ್, ಅವ್ರ ಮೇಲೆ ಕೊಟ್ಟಿಲ್ಲ ಮೇಡಮ್. ಬಿಕಾಸ್ ಇನ್ಸಿಡೆಂಟ್ ನಡೆದಾಗ ಪ್ರಿಯಾಂಕಾ, ಮೋಹನ್ ಅಂಡ್ ವೆನ್ನು ಪಾಪ 3 ಜನರು ಇದ್ರು ಅಂತ ನನಗೆ ಗೊತ್ತಾಗಿತ್ತು. ಸೊ ಹಾಗಾಗಿ ನಾನು ಅವ್ರ ತಾಯಿನೆಲ್ಲೂ ಇನ್ಕ್ಲೂಡ್ ಮಾಡಿಲ್ಲ ಮೇಡಮ್. ಬಟ್ ಇವಳು ಆಡ್ತಾ ಇರೋ ಆಟಕ್ಕೆ ಕುಮ್ಮಕ್ಕ ಕೊಡ್ತಾ ಇರೋದೇ ಇವ್ರಮ್ಮ. ಇವರೇ ಮೇಡಮ್ ರಿಯಲ್ ಕಲ್ಪ್ರಿಟ್ ಇಸ್ ದಿಸ್ ಲೇಡಿ ಓನ್ಲಿ. ಓಕೆ, ಈಗ ಮೋಹನ್ನ ಪೊಲೀಸರು ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಮೋಹನ್ನ ಅರೆಸ್ಟ್ ಆದ್ಮೇಲೆ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಪೊಲೀಸರು. ಅದ್ರದ್ದು ಇನ್ಫಾರ್ಮೇಶನ್ ಏನಾದರೂ ನಿಮ್ಗೆ ಕೊಟ್ಟಿದ್ದಾರಾ ಪೊಲೀಸರು? ಇಲ್ಲ ಮೇಡಮ್, ಏನು ಕೊಟ್ಟಿಲ್ಲ ಮೇಡಮ್. ಅವ್ರು ನನಗೆ ಮೊದ್ಲೇ ಹೇಳಿದ್ರು ನಾವು ಏನು ಮಾಡೋದಿಲ್ಲ, ನಮಗೆ ಏನು ಹೇಳೋದಿಲ್ಲ, ನಾವು ನಮ್ದು ವಾಟ್ ಎವರ್ ನಮ್ ಕೆಲ್ಸ ಆಗಿ ನಾವು ಅದು ಚಾರ್ಜ್ ಶೀಟ್ ಅದೇನೋ ಮಾಡ್ತಾರಂತಲ್ಲ ಮೇಡಮ್, ಅದು ಮಾಡಿದಾಗ ಅವರು ನನಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವರಿಂದ ನನಗೆ ಇವತ್ತವರೆಗೂ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅವ್ರು ಹೇಳಿದಾರೆ ನಾವು ನಮ್ ಕೆಲಸ ಮಾಡ್ತಾ ಇದೀವಪ್ಪ, ರೆಸ್ಟ್ ಬಿ ಅಶ್ಯೂರ್ಡ್. ಆ ಪಾಪುಗೆ ಜಸ್ಟಿಸ್ ಕೊಡೋ ರೆಸ್ಪಾನ್ಸಿಬಿಲಿಟಿ ನಮ್ದು. ನಾವು ಮಾಡ್ತೀವಿ, ನಾವು ಮಾಡೇ ತೀರ್ತೀವಿ. ಇದು ಬೇರೆ ಏನೇ ಆಗಿದ್ರು ಅದೇನೋ ಬೇರೆ ಔಟ್ಕಮ್ ಬರ್ಬೋದಾಗಿತ್ತು. ಒಂದ್ ಸಣ್ಣ ಮಗು ಜೀವ ಕಳ್ಕೊಂಡಿರೋದ್ರಿಂದ ನಾವು ಡೇ ಅಂಡ್ ನೈಟ್ ಒಂದ್ ಮಾಡ್ಬಿಟ್ಟು ನಾವು ವಿ ಆರ್ ಫೈಟಿಂಗ್ ಫಾರ್ ವೆನ್ನು ಅಂತಾನೆ ಅವ್ರು ಪೊಲೀಸ್ ಸ್ಟೇಷನ್ ಅಲ್ಲೂ ಹೇಳಿದ್ರು. ACP ಮೇಡಮ್ ಅವರು ಅದನ್ನೇ ಹೇಳಿದ್ರು. ಈಗ ಮೋಹನ್ ಮತ್ತೆ ಪ್ರಿಯಾಂಕಾ ಇಬ್ರು ಕೂಡ ಲಿವಿಂಗ್ ಅಲ್ಲಿ ಇದ್ರು. ಆಮೇಲೆ ಇಬ್ರು ಕೂಡ ಆಮೇಲೆ IVF ಮಾಡ್ಕೋಬೇಕು, ಇನ್ನು ಇಬ್ರು ಸಪ್ರೇಟ್ ಆಗಿ ಮಗು ಮಾಡ್ಕೋಬೇಕು ಅಂತ ಹೇಳಿ IVF ಗೆ ಸೆಂಟರ್ ಕೂಡ ಹೋಗಿದ್ರಂತೆ 3 ದಿನದ ಸಾಯಿಸೋಕ್ಕಿಂತ ಮುಂಚೆ, 3 ದಿನಕ್ಕಿಂತ ಮುಂಚೆ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ ಹಾಗಾದ್ರೆ? ಮೇಡಮ್, ಅವರು IVF ಸೆಂಟರ್ಗೆ ಹೋಗಿದ್ದು ಅಂದ್ರೆ ಅವರು ಏನ್ ಮಾಡಿದ್ದಾರೆ, ಇದು ಟ್ಯುಬೆಕ್ಟಮಿ ಪ್ರಾಸೆಸ್ ನ ರಿವರ್ಸಲ್ ಪ್ರೊಸೀಜರ್ ಮಾಡಿಸೋದಕ್ಕೆ ಅಂತ ಯಾರ್ಯಾರ ಹತ್ರನೋ ಮಾತಾಡಿದ್ದಾಗ ನನಗೆ ಕೇಳಿ ಬಂತು. ಟ್ಯುಬೆಕ್ಟಮಿ ಪ್ರೊಸೆಸ್ ನ ರಿವರ್ಸಲ್ ಮಾಡ್ತಾ ಇದ್ದಾರೆ ಅಂದ್ರೆ ದಟ್ ಮೀನ್ಸ್ ದೇ ಆರ್ ಗೋಯಿಂಗ್ ಫಾರ್ IVF ಅಂತ ನನಗೆ ಖಚಿತವಾಗಿತ್ತು ಅದು. ಸೊ ಇದು ಆಕ್ಚುಲಿ ಇದು ನಡೆದಿದ್ದು ಫೆಬ್ರವರಿ ತಿಂಗಳಲ್ಲೇ ನಡೆದಿತ್ತು ಮೇಡಮ್. ಇವಾಗ ಅದು ಗೊತ್ತಾಗೋಗಿತ್ತು ನನಗೆ. ಸೊ ಐ ವಾಸ್ ನಾಟ್ ಶ್ಯೂರ್ ಅಬೌಟ್ ಇವ್ರು ಯಾವಾಗ ಹೋದ್ರು ಏನ್ ಮಾಡಿದ್ರು ಅಂತ ಗೊತ್ತಿರ್ಲಿಲ್ಲ. ಬಟ್ ನನಗೆ ವೆರಿ ರೀಸೆಂಟ್ಲಿ ಒಂದು ಪೇಪರ್ ಕೈಗೆ ಸಿಕ್ತು, ಥ್ರೂ ಸಂಬಡಿ ಎಲ್ಸ್ ಬಂತು ನನಗೆ. ಅದರಲ್ಲಿ ಆನ್ May 5th ಅಂದ್ರೆ ಪಾಪು ತೀರ್ಕೊಂಡು ಜಸ್ಟ್ ನಾಟ್ ಇವನ್ 1.5 month ಇವ್ರು ಆಗ್ಲೇ ಹೋಗಿ ಎಗ್ಸ್ ಡೆಪಾಸಿಟ್, ಸ್ಪರ್ಮ್ ಡೆಪಾಸಿಟ್ ಎಲ್ಲ ಮಾಡ್ಬಿಟ್ಟು IVF ಪ್ರೊಸೀಜರ್ ನ 5th of May ಸ್ಟಾರ್ಟ್ ಮಾಡಿದ್ದಾರೆ. 27th of May ಅಲ್ಲಿ ನಮ್ಗೆ ಅದು ರಿಪೋರ್ಟ್ ಜನರೇಟ್ ಆಗಿದೆ. 27th May ದಟ್ ಫರ್ಟಿಲೈಸ್ ಮಾಡ್ಬಿಟ್ಟು 2 eggs have been frozen. ನೆಕ್ಸ್ಟ್ ಫಾರ್ ದ 6 months ಇದನ್ನ ಫ್ರೋಸನ್ ಸ್ಟೇಟ್ ಅಲ್ಲಿ ಇಡಬೇಕು. ಸೊ ಇದ್ರ ಒಳಗೆ ಬಂದ್ಬಿಟ್ಟು ನೀವು ದ ರೆಸ್ಟ್ ಆಫ್ ದ ಪ್ರೊಸೀಜರ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ರಿಪೋರ್ಟ್ ಬಂದಿರೋದು ನನಗೆ ಸಿಕ್ಕಿತ್ತು ಮೇಡಮ್. ಸೊ 5th and May ಅಲ್ಲಿ ಅವ್ರು ಹೋಗಿ ಮಾಡಿರೋದು, 27th May ಅದು ರಿಪೋರ್ಟ್ ಜನರೇಟ್ ಆಗಿರೋದು. ಇಟ್ ವಾಸ್ ನಾಟ್ ಇವನ್ 1.5 month. ಓಕೆ, ಪ್ರಿಯಾಂಕಾ ಮತ್ತೆ ಪ್ರವೀಣ್ ಅಫೇರ್ ಇದೆ ಅಂತ ಗೊತ್ತಾದ ತಕ್ಷಣ, ಅವರಿಬ್ರು ಸಪ್ರೇಟ್ ಆಗಿ ಮನೆ ಮಾಡ್ಕೊಂಡ ತಕ್ಷಣ ನಿಮ್ ಸಣ್ಣ ಮಗಳನ್ನ ನೀವು ಕೇಳಲೇ ಇಲ್ವಾ ನನ್ಗೆ ಕೊಟ್ಬಿಡು ಅಂತ ಹೇಳಿ? ಮೇಡಮ್ 5th of February ಮುಂಚೆ ಕಮ್ಯುನಿಕೇಶನ್ ಇತ್ತು ಮೇಡಮ್ ನನ್ಗೂ ಅವಳಿಗೂ. ಅಂದ್ರೆ ನಾನು ಒಂದ್ 10,000 ಫೋನ್ 2 ಫೋನ್ ಎತ್ತೋಳು ಆತರ ಮಾಡ್ತಾ ಇದ್ಲು. ಅಂಡ್ ಯಾವ ಟೈಮ್ ಫೋನ್ ಮಾಡಿದ್ರು ಏನ್ ಮಾಡೋರು, ಅವರು ಏರೋಪ್ಲೇನ್ ಮೋಡ್ಗೆ ಹಾಕ್ಬಿಟ್ಟು ಬೇರೆಯವ್ರ ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಿ ವಾಟ್ಸ್ಆಪ್ ಮುಖಾಂತರ ಫೋನ್ ಮಾಡ್ತಾ ಇದ್ರು. ದೇ ವರ್ ಡೂಯಿಂಗ್ ದಟ್ ಒನ್ ಓನ್ಲಿ. ವಾಟ್ಸ್ಆಪ್ ಮುಖಾಂತರ ಅದು ಫರ್ ದ ರೀಸನ್ ಬಿಹೈಂಡ್ ಇಟ್ ಇಸ್ ರೆಕಾರ್ಡ್ ಮಾಡದೇ ಇರ್ಲಿ ಯಾರು ನಮ್ ಕಾನ್ವರ್ಸೇಷನ್ ಅನ್ನೋದು ಅವ್ರದೊಂದು ಇಂಟೆನ್ಷನ್ ಇತ್ತು. ಅವಾಗೂ ಅಷ್ಟೇ ಬಹಳ ಸತಿ ನಾನು ಕೇಳಿದ್ದೆ, ಬಹಳ ಸತಿ ಮಗು ಮಾತಾಡ್ತೀನಿ ಕೊಡು ಫೋನ್ ಅಂತ, ನಾ ಟ್ರಾವೆಲಿಂಗ್ ಮಾಡ್ತಾ ಇದೀನಿ ಇಡು ಫೋನ್ ಅಂದ್ಬಿಟ್ಟು ಕಟ್ ಮಾಡ್ಬಿಡೋಣ. ನನ್ ತಲೆ ನೋಡ್ತೈತಿ ಇಡು ಫೋನ್ ಕಟ್ ಮಾಡ್ಬಿಡೋಣ. ನಾನು ಇವಾಗ ತಾನೇ ಮನೆಗೆ ಬಂದೇನು ಇಡು ಫೋನ್ ಅಂತ ಕಟ್ ಮಾಡ್ಬಿಡೋಣ. ನಾಟ್ ಒನ್ಸ್ ಒಂದು ಸತಿ ಮಾತಾಡಕ್ ಕೊಟ್ಟಿರ್ಲಿ ನನ್ ಮಗಳನ್ನ. ಓಕೆ, ಮದ್ವೆ ಆಗಿ ಎಷ್ಟು ವರ್ಷ ಆದ್ಮೇಲೆ ನಿಮ್ಮಿಬ್ರು ನಡುವೆ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಯ್ತು ಪ್ರವೀಣ್?
ಭಿನ್ನಾಭಿಪ್ರಾಯ ಅಲ್ಲ ಮೇಡಮ್. 19 ಇಯರ್ಸ್ ಆಗಿದೆ ವೆಡ್ಡಿಂಗ್ ಆಗಿ, ನಮ್ದು ಮದುವೆ ಆಗಿ 19 ವರ್ಷ ಆಗಿರೋದು ಮೇಡಮ್. ಭಿನ್ನಾಭಿಪ್ರಾಯ ಅಂತ ಏನಿಲ್ಲ. ಶಿ ಜಸ್ಟ್ ಗಾಟ್ ಲಾಸ್ಟ್. ಅವನ್ ಲಸ್ಟ್ ಅಲ್ಲೋ ಅವನದು ಪ್ರೀತಿಯಲ್ಲೋ ಕಳೆದೋದ್ಲು ಅವಳು. ಅಂಡ್ ಶಿ ಚೋಸ್ ಅ ಡಿಫ್ರೆಂಟ್ ಪಾತ್. ಅವಳು ನಾನು ಹಿಂಗ್ ಹೋಗ್ಬೇಕು, ಅವನ ಜೊತೆ ಹೋಗ್ಬೇಕು. ಅವನು ಎಷ್ಟು ಹುಷಾರಿ ಅಂದ್ರೆ ಅವನದು ಲವ್ ಮ್ಯಾರೇಜ್ ಆಗಿದೆ ಮೇಡಮ್. ಈ ಹ್ಯಾಸ್ 3 ಚಿಲ್ಡ್ರನ್. ಅದರಲ್ಲಿ ಒಂದು ಮಗು, ದೊಡ್ಡ ಹೆಣ್ಮಗು, 6 ವರ್ಷದ ಮಗು ಮೇಡಮ್. ಆಮೇಲೆ ಇನ್ 2 ಮಕ್ಳು ಬಂದ್ಬಿಟ್ಟು IVF ಮುಖಾಂತರ ಮಾಡಿಸ್ಕೊಂಡಿರೋ ಅವಳಿ ಜವಳಿ, ಒಂದ್ ಗಂಡು ಒಂದ್ ಹೆಣ್ಣು, 2.5 years old ಕಿಡ್ಸ್. ಅವ್ರನ್ನ ಬಿಟ್ಟು ಇವಳ ಜೊತೆಗೆ ಬಂದಿದ್ದಾನೆ. ಅಂಡ್ ದಿಸ್ ಫೆಲೋ ಹ್ಯಾಸ್ ಓಪನ್ಲಿ ಟೋಲ್ಡ್ ಮೀ ದಟ್ ಚಂದನ ಹಿಸ್ ವೈಫಿಗೆ ನಾನು ಡೈವರ್ಸ್ ಕೊಡೋದಿಲ್ಲ ನಾನು, ಆದ್ರೆ ನನಗೆ ಪ್ರಿಯಾಂಕನು ಬೇಕು. ಅಂಡ್ ಎನಿ ರೆಸ್ಪೆಕ್ಟ್ಫುಲ್ ಲೇಡಿ ಇಂಥ ಒಂದು ಸಿಚುವೇಶನ್ ದೇ ವಿಲ್ ನಾಟ್ ಅಕ್ಸೆಪ್ಟ್. ಅಂದ್ರೆ ಐದರ್ ಅವ್ರ ಜೊತೆ ಇಲ್ಲ ನಮ್ ಜೊತೆ ಇರು ಅಂತಾನೆ ಹೇಳ್ತಾರೆ ಹೊರತು ಅದ್ರ ಜೊತೆ ಸರಿ ಪರವಾಗಿಲ್ಲ ಅದ್ರಲ್ಲೂ ಕಾಂಪ್ರಮೈಸ್ ಆಗ್ತೀನಿ. ಶಿ ಹ್ಯಾಡ್ ಕಾಂಪ್ರಮೈಸ್. ಅವನ ಜೊತೆ ಹಂಗೆ ಇದ್ದಾಳೆ ಅವಳು. ನೀವು ಯೋಚನೆ ಮಾಡಿ, ಇದ ನಮ್ದು ಕಲ್ಚರ್ ಅಂತ. ಓಕೆ, 18 ವರ್ಷದಲ್ಲಿ ನಿಮ್ಮಿಬ್ರು ನಡುವೆ ಏನು ಜಗಳ ಆಗಿರ್ಲಿಲ್ವಾ? ಭಿನ್ನಾಭಿಪ್ರಾಯ ಉಂಟಾಗಿರ್ಲಿಲ್ವಾ? ಚೆನ್ನಾಗಿದೆ ಮೇಡಮ್. ಫ್ಯಾಮಿಲಿ ಚೆನ್ನಾಗಿತ್ತ ಹಾಗಾದ್ರೆ? ಮೇಡಮ್ ಗಲಾಟೆಗಳು ಯಾವ ಹಂತಕ್ಕೆ ಅಂದ್ರೆ, ನಮ್ದು ಸೆಕೆಂಡ್ 2.5 years ಆಫ್ ಮ್ಯಾರೇಜ್ ನನ್ನ ಮೇಲೆ ಡೌರಿ ಹರಾಸ್ಮೆಂಟ್ ಕೇಸ್ ಹಾಕಿದ್ರು ಅವ್ರ ಕಡೆಯವರು. ಅದೆಲ್ಲ ಆಗಿದೆ. ಏನೋ ರಿಕನ್ಸಿಲೇಷನ್ ಆಯ್ತು. ದೆನ್ ವಿ ಮೂಡ್ ಆನ್ ಆಯ್ತು. ಫ್ಯಾಮಿಲಿ, ನಾವು ನಮ್ ಫ್ಯಾಮಿಲಿ ಆಗಿರಲ್ಲ ಅಂತೆಲ್ಲ ಇದ್ ಮಾಡಿ ನಾವು ಚೆನ್ನಾಗಿರ್ತಿದ್ವಿ. ಸಣ್ಣ ಪುಟ್ಟ ಎಲ್ಲ. ನಾನ್ ನಾಟ್ ಆನ್ ಐಡಿಯಲ್ ಫ್ಯಾಮಿಲಿ ಮೇಡಮ್. ಐಡಿಯಲ್ ಫ್ಯಾಮಿಲಿ ಅಂದ್ರೆ ಜಗಳನೇ ಆಡದಿರೋ ಫ್ಯಾಮಿಲಿ. ನಮ್ದಲ್ಲಿ ಜಗಳಗಳು ಇತ್ತು. ನಾವು ನಕ್ಕಿದೀವಿ, ನಾವು ಟ್ರಾವೆಲ್ ಮಾಡಿದೀವಿ, ಫಾರಿನ್ ದೇಶಕ್ಕೆಲ್ಲ ಹೋಗ್ಬಿಟ್ಟು ಬಂದಿದೀವಿ, ಎಲ್ಲಾ ಕಡೆ ತಿರ್ಗಾಡ್ಕೊಂಡ್ ಬಂದಿದೀವಿ ನಾವು. ಅವಳಿಗೆ ಪ್ರತಿ ವರ್ಷ ಲಾಂಚ್ ಆಗಿದ್ದ ವರ್ಷನೇ ಅವಳಿಗೆ ಐಫೋನ್ ಕೊಡ್ಸಿದ್ದೀನಿ ನಾನು. ಈ ತರನೇ ನಾವು ಇಷ್ಟು ವರ್ಷನೂ ಬಂದಿದೀವಿ ನಾವು. ಅದು ಗಲಾಟೆನೆ ಮಾಡಿಲ್ಲ ಅಂತ ಏನಿಲ್ಲ ಮೇಡಮ್. ಗಲಾಟೆಗಳು ಆಗಿದಾವೆ, ನಮ್ಮ ಮನೆಯಲ್ಲೂ ಆಗಿದ್ದಾವೆ, ಪಕ್ಕದ ಮನೆಯಲ್ಲೂ ಆಗಿದ್ದಾವೆ. ಪ್ರಿಯಾಂಕಾ ಫ್ಯಾಮಿಲಿ ಫೈನಾನ್ಷಿಯಲ್ ಕಂಡೀಷನ್ ಯಾವ ರೀತಿ ಆಗಿದೆ? ಅವರು ಸೂಪರ್ ಲ್ಯಾಂಡ್ ಲಾರ್ಡ್ಸ್ ಮೇಡಮ್. ಅವರು 10 lakhs ಇಸ್ ನಥಿಂಗ್ ಫಾರ್ ದಮ್ ಅವ್ರಿಗೆ. ಅದೇ ನನ್ನ ಪರಿಸ್ಥಿತಿ ಆತರ ಇಲ್ಲ. ನನಗೆ ಎವ್ರಿ ರೂಪಿ ಕೌಂಟ್ಸ್ ನನಗೆ. ಓಕೆ, ಇತ್ತೀಚೆಗೆ ಪ್ರಿಯಾಂಕಾ ಲ್ಯಾಂಡ್ ಮಾರ್ಬಿಟ್ಟು 25 ಕೋಟಿ ರೂಪಾಯಿಯನ್ನು ತಗೊಂಡಿದ್ರಂತೆ, ನಿಜಾನಾ ಅದು? ಇಲ್ಲ ಮೇಡಮ್, ಆಕ್ಚುಲ್ ಆಗಿ ಏನಾಗಿದೆ, ಸೈನ್ ಮಾಡಿದ್ದಕ್ಕೆ 1 crore ಅವ್ರ ಅಕೌಂಟಿಗೆ ಡಿಸೆಂಬರ್ ತಿಂಗಳಿಗೆ ಹೋಗಿದೆ ಮೇಡಮ್. ಬಿಲ್ಡರ್ಸ್ ಅವರು ಕೊಟ್ಟಿದ್ದಾರೆ. ಅಂಡ್ ಆಸ್ ಪರ್ ದ ಶೇರ್ ಲೆಕ್ಕದಲ್ಲಿ ಶಿ ಇಸ್ ಸಪೋಸ್ ಟು ಗೆಟ್ 50 crores. ಅವಳಿಗೆ 50, ಅವ್ರ ಅಣ್ಣ 50, ಅವ್ರ ಅಮ್ಮಗ್ 50, ಆತರ 3 ಭಾಗ ಮಾಡ್ಕೊಂಡಿದ್ರು ಅವರು. ಸೊ ದ ಟೋಟಲ್ ಪ್ರಾಜೆಕ್ಟ್ ಇಸ್ ಲೈಕ್ 150 crores ಲೆಕ್ಕದ ಪ್ರಾಜೆಕ್ಟ್ ಅದು ಮೇಡಮ್ ಅದು. ಸೊ ಇವಳ ಭಾಗಕ್ಕೆ 50 ಕೋಟಿ ಬರ್ಬೇಕಾಗಿತ್ತು. ಸೊ ಇವಳು ಏನ್ ಮಾಡಿದಾಳೆ, ಇವಾಗ ಇದು ಅವ್ರ ಅಣ್ಣ ಹೋಗ್ಬಿಟ್ಟು ಕೇಸ್ ಹಾಕಿದ ಅಂತ, ಅವ್ರ ಅಣ್ಣನ್ಗೆ ನೀನು ಕೇಸ್ ವಿಡ್ರಾ ಮಾಡು, ಇಲ್ಲ ನನ್ನ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನಾನು ಸೈನ್ ಹಾಕಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ವಿ. ಹಂಗಾಗಿ ನಮ್ ಬಾಮೈದ ಪಾಪ ತುಂಬಾ ಕಷ್ಟದಲ್ಲಿದ್ದ ಅವನು. ಓಕೆ, ಲ್ಯಾಂಡ್ ಆ ಪ್ರಾಪರ್ಟಿ ಅವ್ರ ಮನೆ ಕಡೆದವ್ರದ್ದು ಅಥವಾ ನಿಮ್ದ ಅದು ಪ್ರಾಪರ್ಟಿ? ಇಲ್ಲ, ಅವ್ರ ಕಡೆ ಅವ್ರ ತಂದೆಯವರು ಮಾಡಿದ್ದು ಪ್ರಾಪರ್ಟಿ ಅದು.